ಲಕ್ಷಾಂತರ ಫ್ಯಾನ್ಸ್ ಬಂದರೂ ಸರ್ಕಾರ ಏನು ಮಾಡ್ತಾ ಇತ್ತು? ಸಂಭ್ರಮದಲ್ಲೂ ಸೂತಕ, ಜವಾಬ್ದಾರಿ ಮರೆತೇ ಬಿಟ್ರ? ಪರಿಹಾರ ಕೊಟ್ಟು ಕೈ ಕಟ್ಟಿ ಕೂತರೆ ಅಷ್ಟೇ ಸಾಕೆ. ಇದುವೇ ಇಂದಿನ ಚದುರಂಗ. ಸಾವಿಗೆ ಹೊಣೆ ಯಾರು? ಇನ್ನು ಬಾಳಿ ಬದುಕಬೇಕಿದ್ದಂಥವರು, ತಮ್ಮದೇ ಆದಂತಹ ಕನಸುಗಳನ್ನು ಕಟ್ಟಿಕೊಂಡಿದ್ದಂಥವರು, ತಮ್ಮದೇ ಆದಂತಹ ಕುಟುಂಬಗಳಿಗೆ ಆಧಾರವಾಗಿದ್ದಂಥವರು, ಹಾಗೆಯೇ ಆ ಕುಟುಂಬಗಳಿಗೆ ಭವಿಷ್ಯವಾಗಿದ್ದಂಥವರು, ಆ ಕುಟುಂಬಗಳ ಕನಸುಗಳಾಗಿದ್ದಂಥವರು, ಆ ಕನಸುಗಳನ್ನು ನನಸು ಮಾಡೋದಕ್ಕೆ ಬೇಕಾಗಿ ಪ್ರತಿನಿತ್ಯವೂ ಕೂಡ ಆ ಪೋಷಕರು ಕಂಡುಕೊಂಡಿದ್ದಂತಹ ಅವರ ಪರಿಶ್ರಮ ಇವೆಲ್ಲವೂ ಕೂಡ ಒಂದೇ ಒಂದು ಅವಘಡದಲ್ಲಿ ಸಂಪೂರ್ಣ ನೆಲಸಮಾಗಿದೆ. ಕಾಲ್ತುಳಿತಕ್ಕೆ ಬಲಿಯಾದಂತಹ RCB ಫ್ಯಾನ್ಸ್ ಕುಟುಂಬಕ್ಕೆ ಈಗ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಹೋಗಿರುವಂಥದ್ದು. 25 ಲಕ್ಷ ರೂಪಾಯಿ ಪರಿಹಾರ ಈಗ ಫ್ಯಾನ್ಸ್ ಕುಟುಂಬಕ್ಕೆ ತಲುಪ್ತಾ ಇದೆ. ಸರ್ಕಾರದ ಕಡೆಯಿಂದ 10 ಲಕ್ಷ, KSCA ಕಡೆಯಿಂದ 5 ಲಕ್ಷ, RCBಯಿಂದ 10 ಲಕ್ಷ, ಹೀಗೆ ಪ್ರತ್ಯೇಕವಾದಂತಹ ಘೋಷಣೆಗಳು ಆಗಿದ್ದಾವೆ. ಗಾಯಗೊಂಡವರ ಕುಟುಂಬಗಳಿಗೂ ಕೂಡ RCB ಅವರು ಸಾಂತ್ವನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ RCB ಕೇರ್ಸ್ ಅನ್ನುವಂಥ ಒಂದು ಫಂಡನ್ನು ತೆರೆಯುವಂಥದ್ರ ಕಡೆಗೂ ಕೂಡ, ಅಂದರೆ ತನ್ನ ಫ್ಯಾನ್ಸ್ಗೆ ಆಗುವಂತಹ ಇಂತಹ ದುರಂತಗಳ ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದಕ್ಕೆ, ಅವರ ಕುಟುಂಬಗಳಿಗೆ ಸಹಾಯ ಮಾಡೋದಕ್ಕೆ RCB ಕೇರ್ಸ್ ಅನ್ನುವಂಥ ಒಂದು ಫಂಡನ್ನು ತೆಗೆಯೋದಕ್ಕೂ ಕೂಡ RCB ಮುಂದಾಗ್ತಾ ಇದೆ. ಈ ಮೂಲಕ RCB ತನ್ನ ಫ್ಯಾನ್ಸ್ ಜೊತೆಗೆ ನಾವು ನಿಲ್ತೀವಿ ಅಂತೇಳಿ. ಆದರೆ ಇವ್ರು ಕೊಟ್ಟಿರ್ತಕ್ಕಂಥ ಪರಿಹಾರ ಸಾಕಾ ಅನ್ನುವಂಥ ಪ್ರಶ್ನೆ ನಮ್ಮ ನಡುವೆ ಇದ್ದೇ ಇರುವಂಥದ್ದು. ಯಾಕಂದರೆ ಇಷ್ಟು ದೊಡ್ಡ ಫ್ರಾಂಚೈಸಿ, ಅತಿ ದೊಡ್ಡ ಫ್ರಾಂಚೈಸಿ, ಅತ್ಯಂತ ಶ್ರೀಮಂತ ಫ್ರಾಂಚೈಸಿ ಕೇವಲ 10 ಲಕ್ಷ ರೂಪಾಯಿ ಕೊಟ್ಟು ಸಾವಿಗೆ ಪರಿಹಾರ ಕೊಟ್ಟಿದ್ದು ಸಾಕಾ ಅನ್ನುವಂತಹದ್ದು ಪ್ರಶ್ನೆ ಇದ್ದೇ ಇದೆ. ಇರಲಿ, ಇದು ಒಂದು ಭಾಗ, ಪರಿಹಾರ ಕೊಡೋದು ಒಂದು ಭಾಗ. ಪರಿಹಾರ ಈಗ ಅವರು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ನಾಳೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಿಲ್ಲ. ಕೋರ್ಟ್ ಕೂಡ ಕೇಳಿದೆ ಯಾರ ಜವಾಬ್ದಾರಿ ಇದು ಅನ್ನುವಂತಹ ಮಾತುಗಳನ್ನು ಕೋರ್ಟ್ ಕೂಡ ಕೇಳಿದೆ. ಈ ಸಂದರ್ಭದಲ್ಲೇ RCB ಅವರು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅವರು ನಿನ್ನೆಯಿಂದ ಘೋಷಣೆ ಮಾಡಿರಲಿಲ್ಲ, ಇವತ್ತು ಮಧ್ಯಾಹ್ನದ ನಂತರ ಅವರು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. RCB ಕಡೆಯಿಂದ ಅವರು ಅಂತಿಮವಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಸಾವಿಗೆ ಹೊಣೆ ಯಾರು? 11 ಮಂದಿ, 11 ಕುಟುಂಬಗಳು ಇವತ್ತು ನೋವನ್ನು ಉಣ್ತಾ ಇದ್ದಾವೆ. ಆ ಕುಟುಂಬಗಳಲ್ಲಿ ಶೋಕ ಮಡುಗಟ್ಟಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ, ಅವರ ಕನಸುಗಳು ಭಗ್ನಗೊಂಡಿರುವಂಥದ್ದು. ಯಾಕಂದರೆ ಇವರಲ್ಲಿ ವಿದ್ಯಾರ್ಥಿನಿಯರಿದ್ದರು, ಇವರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿದ್ದರು, ಇನ್ಯಾವುದೋ BBA ಓದ್ತಾ ಇದ್ದಂತಹ ವಿದ್ಯಾರ್ಥಿ ಇದ್ದರು, ಹಾಗೆಯೇ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಎಂಜಿನಿಯರ್ಗಳಿದ್ದರು. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬಗಳ ಹೊಣೆಗಾರಿಕೆಯನ್ನು ಹೊರೋದಕ್ಕೆ ತಯಾರಾದಂಥವರಿದ್ದರು. ಅಂಥವರನ್ನು ಕಳ್ಕೊಂಡಿದೆ. ಹೀಗಿರುವಾಗ ಈ ಸಾವಿಗೆ ಹೊಣೆ ಯಾರು? ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು 4 ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಗುರುತಿಸ್ಕೊಂಡು ನಾವು ಇದನ್ನು ಪಾಯಿಂಟ್ಔಟ್ ಮಾಡಲೇಬೇಕು. ಈ 4 ಕೇವಲ ಕರ್ನಾಟಕ ಸರ್ಕಾರ ಮಾತ್ರನ ಅನ್ನುವಂಥ ವಿಚಾರಗಳು ಬಂದಾಗ ಕರ್ನಾಟಕ ಸರ್ಕಾರವೂ ಕೂಡ ಇದ್ದೇ ಇದೆ. ಕರ್ನಾಟಕ ಸರ್ಕಾರ ಇಲ್ಲಿ ಈ ಆಯೋಜನೆಗಳಿಗೆ ಅಂತಿಮವಾಗಿ ಎಲ್ಲ ಇಂತಹ ಆಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಅಲ್ಲಿಗೆ ಕೊಡಬೇಕಾಗಿರುವಂಥ ಭದ್ರತೆ ವಿಚಾರ ಅಥವಾ ಅದಕ್ಕೆ ಕೊಡಬೇಕಾದಂಥ ಅನುಮತಿ ವಿಚಾರ ಇವೆಲ್ಲವೂ ಕೂಡ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಇದರಲ್ಲಿ ಇದ್ದೇ ಇದೆ. ಅದರ ಜೊತೆಗೆ KSCA ಈ ಮೈದಾನ ಇರುವಂಥದ್ದು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಇರುವಂಥದ್ದು, ಅದು KSCA ಅಡಿಯಲ್ಲಿ ಬರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಕೆಟ್ ಮೈದಾನ ಇರುವಂಥದ್ದು KSCA ಅಡಿಯಲ್ಲಿ. ಹೀಗಾಗಿ KSCA, BCCI ಭಾರತದ ಕ್ರಿಕೆಟನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಮಾತೃ ಸಂಸ್ಥೆ BCCI, ಅದರ ಅಡಿಯಲ್ಲಿನೇ KSCA ಬರುತ್ತೆ. BCCIನ ಅಡಿಯಲ್ಲಿನೇ IPL ಅನ್ನುವಂತಹ ದೊಡ್ಡ ಪಂದ್ಯಾವಳಿಗಳು ನಡೆಯುವಂಥದ್ದು, ಅದರ ಪೇರೆಂಟ್ ಬಾಡಿ ಇರುವಂಥದ್ದು BCCI. ಇನ್ನು RCB ಫ್ರಾಂಚೈಸಿ, ಇವರು ಈ ಫ್ರಾಂಚೈಸಿಯ ಮಾಲೀಕತ್ವವನ್ನು ಹೊಂದಿರುವಂಥವರು, ವಿಜಯೋತ್ಸವವನ್ನು ಆಚರಿಸೋದಕ್ಕೆ ತಯಾರಿ ಮಾಡ್ಕೊಂಡಂಥವರು, ಟಿಕೆಟ್ಗಳನ್ನು ಕೊಟ್ಟಂಥವರು ಇವರು RCB ಫ್ರಾಂಚೈಸಿನವರು. ಹೀಗಾಗಿ RCB ಫ್ರಾಂಚೈಸಿ ಇವರ ಜವಾಬ್ದಾರಿ ಏನು? ಇವರು ಹೊಣೆಗಾರರ? ಸಾವಿಗೆ ಯಾರು ಹೊಣೆಗಾರರು? KSCA, BCCI, RCB ಫ್ರಾಂಚೈಸಿ ಇವರ, ಅಥವಾ ಕೇವಲ ಕರ್ನಾಟಕ ಸರ್ಕಾರ ಮಾತ್ರನಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಇವರ ಜೊತೆಗೆ ಕರ್ನಾಟಕ ಸರ್ಕಾರವೂ ಕೂಡ ಪಾತ್ರ ಅಲ್ವಾ? ಅದರ ಜವಾಬ್ದಾರಿಯೂ ಅಲ್ವಾ? ಯಾಕಂದರೆ
ಫ್ರಾಂಚೈಸಿಗಳು ಅಥವಾ KSCA ಇರ್ಬೋದು ಅಥವಾ BCCI ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಹಂತದವರೆಗೆ ಅವರ ಪ್ಲಾನಿಂಗ್, ಅವ್ರಿಗೇನೇ ಯೋಚನೆಗಳನ್ನು ಮಾಡ್ಬೋದು. ಅಂತಿಮವಾಗಿ ಜನ ಬರ್ತಾರೆ ಬರಲ್ಲ, ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಬಂದಂತಹ ಜನರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಗುತ್ತಾ? ಏಕಾಏಕಿಯಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿ 2 ಲಕ್ಷ 3 ಲಕ್ಷಕ್ಕೂ ಹೆಚ್ಚು ಜನ ಬಂದಾಗ ಅಲ್ಲಿ ಎದುರಾಗಬಹುದಾಗಿರುವಂತಹ ಸಮಸ್ಯೆಗಳನ್ನು ಅಂದಾಜಿಸಬೇಕಾಗಿರುವಂಥದ್ದು ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ವಾ? ಹೀಗಾಗಿ ಕರ್ನಾಟಕ ಸರ್ಕಾರವೂ ಕೂಡ ಈ ಸಾವಿಗೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಇಲ್ಲಿ ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. KSCA ಜವಾಬ್ದಾರಿ ಏನಿತ್ತು? KSCA ಕೂಡ ಯಾಕೆ ಇದಕ್ಕೆ ಹೊಣೆಗಾರರಾಗ್ತಾರೆ ಅದನ್ನು ಕೂಡ ನಾವು ಗಮನಿಸಬೇಕು. KSCA ಸನ್ಮಾನ ಸಂಭ್ರಮಾಚರಣೆಗೆ ಇಷ್ಟೊಂದು ಆತುರ ಮಾಡಿದ್ಯಾಕೆ? ನಿಮ್ಮ ಗ್ರೌಂಡನ್ನು ನೀವು ಕೊಟ್ಟಿದ್ದೀರಿ, ನಿಮ್ಮ ಗ್ರೌಂಡ್ಗೆ ಸಂಬಂಧಪಟ್ಟಂತ ಅಲ್ಲಿಯ ಗೇಟ್ಗಳು, ಈ ಗೇಟ್ಗಳನ್ನು ತೆರೆಯುವ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಅನಾಹುತ ಇದು. ಗೇಟ್ ನಂಬರ್ 7ರಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋಂತ ಈಗಾಗಲೇ ಕೋರ್ಟ್ಗೆ ಹೇಳಿದ್ದಾರೆ. ಅಂದ್ರೆ ಈ ಗೇಟ್ಗಳನ್ನು ತೆರೆದಿರುವಂಥದ್ದು KSCA ಸಿಬ್ಬಂದಿ ಅಲ್ವಾ? KSCAಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿ ಜಮಾಯಿಸಿದಾಗ ಯಾವ ಸ್ವರೂಪದಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿತ್ತ? ಇಷ್ಟು ಜನರನ್ನ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯ ಆಗಲ್ಲ ಅನ್ನುವಂಥದ್ದನ್ನು ಅಂದಾಜಿಸೋದಕ್ಕೆ ಸಾಧ್ಯ ಆಯ್ತಾ? KSCA ಕೇವಲ ಒಂದಷ್ಟು ಜನ ಒಳಗಡೆ ಬಂದರೆ ಇನ್ನೊಂದಷ್ಟು ಜನ ಶಾಂತ ರೀತಿಯಲ್ಲಿ ಹೊರಗಡೆ ನಿಲ್ತಾರೆ ಅಂತಕೊಂಡು ಹೇಗೆ ಕಲ್ಪಿಸ್ಕೊಂಡು ಕುಳಿತಿತ್ತು? ಸನ್ಮಾನ ಸಂಭ್ರಮಾಚರಣೆಗೆ ಇಷ್ಟೊಂದು ಆತರ ಮಾಡಿದ್ದು ಯಾಕೆ ಅನ್ನುವಂಥದ್ದು ಕೂಡ. ಮತ್ತು ಇಲ್ಲಿ ಕರ್ನಾಟಕ ಸರ್ಕಾರದೊಂದಿಗೆ ಸಮನ್ವಯತೆ ಇರಲಿಲ್ವಾ? ಇವರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬಹುದಾಗಿತ್ತು? ಇದನ್ನ ಸರಿಯಾದಂತಹ ಸಮನ್ವಯವನ್ನ ರಾಜ್ಯ ಸರ್ಕಾರ ಜೊತೆ ಮಾಡಿದಾರಾ? KSCAಲ್ಲೂ ಕೂಡ ಒಂದು ಅನ್ಅಫಿಷಿಯಲ್ ಆಗಿ ಯಾವಾಗ ಫೈನಲ್ಗೆ ಹೋಗಿದ್ದಾರೆ, ಫೈನಲ್ ಗೆದ್ದಾಗ ನಾವು ಹಿಂಗೆ ಸೆಲೆಬ್ರೇಷನ್ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ ಇದ್ದೇ ಇರುತ್ತೆ. ಗೆದ್ದ ನಂತರ ಮಾತ್ರ ಅಲ್ಲ, ಗೆಲ್ಲೋದಕ್ಕಿಂತ ಮುಂಚಿತವಾಗಿದೆ. ಈಗ ಗೆದ್ದ ತಕ್ಷಣನೇ ಫ್ಯಾನ್ಸ್ ರಸ್ತೆಗಳಲ್ಲಿ ಪಟಾಕಿ ಹಾರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ವಿಶ್ವಾಸ, ಅದು ಅದನ್ನು ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಆ ನಂತರ ಅವರು ಏನು ಗೆದ್ದ ನಂತರ ಹೋಗಿ ಪಟಾಕಿ ಅಂಗಡಿಗೆ ಹೋಗಿ ಪಟಾಕಿ ತಗೊಂಡು ಬಂದಿರಲ್ಲ. ಫ್ಯಾನ್ಸ್ ತಾವು ಪಟಾಕಿ ಸಿಡಿಸ್ಬೇಕು ಅಂತ ಹೇಳ್ತಾರೆ, ಮೊದಲೇ ಪ್ಲಾನ್ ಮಾಡಿರ್ತಾರೆ. ಹಾಗೇನೆ KSCA ಕೂಡ ಅಲ್ವಾ, ಅವರು ಕೂಡ ಪ್ಲಾನ್ ಮಾಡಿರ್ತಾರಲ್ವಾ? ಗೆದ್ದ ನಂತರ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಈ ವಿಚಾರಗಳಲ್ಲಿ ಪ್ಲಾನಿಂಗ್. ಸರ್ಕಾರದ ಜೊತೆಗೆ ಸಮನ್ವಯತೆ ಇರಲಿಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂ ಭದ್ರತೆ ಹೆಚ್ಚಿಸಲಿಲ್ಲ ಯಾಕೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35,000 ಜನ ಸೇರ್ತಾರೆ ಅಂತೇಳಿ, ಆದರೆ ಕೇವಲ 35,000 ಜನ ಬರ್ತಾರೆ ಅಂತ ಹೇಳೋದಕ್ಕೆ ನೀವೇನು ಟಿಕೆಟ್ ಬುಕ್ಕಿಂಗ್ ಕೊಟ್ಟಿದ್ರಾ? ಟಿಕೆಟ್ ಬುಕ್ಕಿಂಗ್ ಕೊಟ್ಟಿದ್ರೆ ಹೌದು, ಟಿಕೆಟ್ ಬುಕ್ಕಿಂಗು ಇಷ್ಟೇ, ಟಿಕೆಟ್ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆದ ನಂತರ ಬೇರೆಯವ್ರಿಗೆ ಇರೋದಿಲ್ಲ, ಬರೋದಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಸೆಲೆಬ್ರೇಷನ್, ಇದು ಪಂದ್ಯ ಅಲ್ಲ. ನೀವು ಟಿಕೆಟ್ಗಳನ್ನು ಕೊಡುವಂಥದ್ದು, ಯಾಕಂದರೆ ಟಿಕೆಟ್ IPLನ ಟಿಕೆಟ್ಗಳನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿದಂಥವ್ರಿಗೆ ಗೊತ್ತಿದೆ. 10,000, 15,000, 20,000, 25,000 ಇಷ್ಟಿಷ್ಟು ಇತ್ತು ಟಿಕೆಟ್ನ ಬೆಲೆ. ಹೀಗಿರುವಾಗ ಅಷ್ಟು ದುಡ್ಡು ಕೊಟ್ಟಿದ್ದಾಗಲೇ ಬಂದು ಟಿಕೆಟ್ ತಗೊಂಡು ಖರೀದಿ ಮಾಡಿಕೊಂಡು ಫುಲ್ ಆಗುತ್ತೆ ಆ ಸ್ಟೇಡಿಯಂ. ಇನ್ನು ಟಿಕೆಟೇ ಇಲ್ಲದೆ ಬಂದಾಗ ಹೆಂಗಿರಬಹುದು ಪರಿಸ್ಥಿತಿ? ಟಿಕೆಟ್ ಬಗ್ಗೆ ಸ್ಪಷ್ಟತೆ ಕೊಡದೆ ಇದ್ದಿದ್ದೆ ಅಭಿಮಾನಿಗಳು ಸಾಗರದಂತೆ ಸೇರಲು ಕಾರಣ ಆಯ್ತಾ? ಯಾಕಂದರೆ ಟಿಕೆಟ್ ಇದೆಯಾ ಇಲ್ವಾ ಕನ್ಫರ್ಮ್ ಇರಲಿಲ್ಲ. ಇವ್ರು ಮೊದಲಿಗೆ ಏನು ಹೇಳ್ತಾರೆ, ರೋಡ್ ಶೋ ನಡೆಯುತ್ತೆ ಅನ್ನೋಂಥದ್ದನ್ನು ಹೇಳ್ಕೊಳ್ತಾರೆ. ನಂತರ ಹೇಳ್ಕೊಳ್ತಾರೆ ಟಿಕೆಟ್ ಕೊಡ್ತೀವಿ ಅಂತಾರೆ. ಟಿಕೆಟ್ ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಿಲ್ಲ, ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಸಿಕ್ಕಿದಾಗ ಏನು ರಿಜಿಸ್ಟ್ರೇಷನ್ ಪ್ರಕಾರವಾಗಿ ಅಲ್ಲಿ ಒಳಗಡೆ ಹೋಗಬೇಕು. ಹೇಗೆ ಸಾಧ್ಯ? ಒಂದು ಪಂದ್ಯವನ್ನು ಆಯೋಜನೆ ಮಾಡುವಂತಹ KSCAಗೆ ಪ್ರತಿ ಏಕದಿನ ಪಂದ್ಯ ಅಥವಾ T20 ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಯೋಜನೆ ಮಾಡಿದಾಗಲೂ ಕೂಡ ನೀವು ಕೊಡುವಂತಹ ಟಿಕೆಟ್ಗಳಿಗೆ ಎಷ್ಟು ಸಾವಿರ ಜನ ಅಲ್ಲಿ ಬಂದು ಕ್ಯೂ ನಿಂತಿರ್ತಾರೆ ಅಲ್ಲಿ, ಇದು ನಿಮ್ಮ ಅರಿವಿಗೆ ಇಲ್ವಾ? ಹೀಗಿರುವಾಗ ಫ್ರೀ ಟಿಕೆಟನ್ನು ಜನ ಬರದೇ ಇರ್ತಾರ? 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟ ಮಾತ್ರಕ್ಕೆ ಆ ಜೀವಗಳು ವಾಪಸ್ ಬರ್ತಾವ? ಯಾಕಂದ್ರೆ KSCA ಆವರಣದಲ್ಲಿ ಆಗಿರ್ತಕ್ಕಂತಹ ಸಾವುಗಳಿದು. 11 ಮಂದಿ ಮೃತಪಟ್ಟಿದ್ದಾರೆ. ಗೇಟ್ ನಂಬರ್ 7ರಲ್ಲಿ ಆ ದುರಂತ ಹೇಗೆ ಸಂಭವಿಸೋದಕ್ಕೆ ಸಾಧ್ಯ ಆಯಿತು? ಯಾಕೆಂದ್ರೆ ಆ ಮನೆಗಳ ಅವರ ಅಪ್ಪ ಅಮ್ಮಂದಿರು ಅಳ್ತಾ ಇರುವಂಥ ರೀತಿಯನ್ನು ನೋಡಿದಾಗ ನಿಜಕ್ಕೂ ಕಲ್ಲು ಕೂಡ ಕರಗುತ್ತೆ. ಇದ್ದ ಒಬ್ಬ ಮಗನನ್ನು ಕಳ್ಕೊಂಡಂತಹ ಅಪ್ಪ ಅಳ್ತಾ ಇದ್ದಂಥ ರೀತಿ
ಮಗಳನ್ನು ಕಳ್ಕೊಂಡಿರ್ತಕ್ಕಂತಹ ಅಮ್ಮ ಅಳ್ತಾ ಇದ್ದಂತಹ ರೀತಿ, ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಇರುವಂತಹ ಆ ಶೋಕ, ಆ ಆಕ್ರಂದನ. ಆದರೆ ಇವರೀಗ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಸಾಕಾ ನಿಮ್ಮ ಜವಾಬ್ದಾರಿಗೆ ಇದು ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಇನ್ನು BCCI ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಅಂತ ತನ್ನನ್ನು ತಾನದು ಕರೆಸ್ಕೊಳ್ಳುತ್ತೆ, ಹೊಗಳಿಸ್ಕೊಳ್ಳುತ್ತೆ. ಆದರೆ BCCI ಆಯೋಜಕರೇ ನೇರ ಹೊಣೆ ಅಂತ ಹೇಳ್ಕೊಂಡು ಕೈ ತೊಳ್ಕೊಂಡ್ಬಿಟ್ಟಿದೆ. ಅಂದರೆ BCCIಗೆ ಕ್ರಿಕೆಟ್ ಪ್ರೇಮಿಗಳಿಲ್ಲದೆ BCCI ನಿರ್ಮಾಣ ಆಯ್ತಾ? BCCI ಕೂಡ ಕ್ರಿಕೆಟ್ ಪ್ರೇಮಿಗಳ ಮೂಲಕವಾಗಿ ನಿರ್ಮಾಣಗೊಂಡಿರತಕ್ಕಂಥ ಸಂಸ್ಥೆ ಅಲ್ವಾ? ನಿಮ್ಮ ಜವಾಬ್ದಾರಿ ಏನು ಹಾಗಾದರೆ? IPL ಅನ್ನು ಯಾರು ಆಯೋಜನೆ ಮಾಡುವಂಥವ್ರು? ಒಂದು ಐ ಪಿ ಎಲ್ಗೆ ಅಂತ ಒಂದು ಸ್ಪೆಷಲ್ ಬಾಡಿ ಮಾಡಿದರೆ ನಿಜ, ಪೇರೆಂಟ್ ಬಾಡಿ ಯಾರು? BCCI ಅಲ್ವಾ? BCCI ಏನು ಹೇಳುತ್ತೆ? ಇದು ಆಯೋಜಕರ ಜವಾಬ್ದಾರಿ ಅಂತ ಹೇಳುತ್ತೆ. ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಹೇಳ್ಕೊಳ್ಳುತ್ತೆ ಇದು ಆಯೋಜಕರ ಜವಾಬ್ದಾರಿ. ಯಾರು? ಕರ್ನಾಟಕ ಸರ್ಕಾರದವರು ಮತ್ತು IPLನವರು ಮಾತ್ರ, ಏನು RCB ಅವರು ಮಾತ್ರ ಜವಾಬ್ದಾರರ? BCCIನವ್ರಿಗೆ ಹಾಗಾದ್ರೆ ಏನು ಗೊತ್ತಿಲ್ವಾ? ನೀವು ಹೇಳ್ಬೋದಾಗಿತ್ತಲ್ಲ, RCB ಅವರಿಗೆ ಅಥವಾ IPLನವ್ರಿಗೆ ಹೇಳ್ಬೋದಾಗಿತ್ತಲ್ಲ, KSE ಅವರಿಗೆ ಹೇಳ್ಬೋದಾಗಿತ್ತಲ್ವ? ಯಾವ ಸ್ವರೂಪದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂತಹ ಸಾಧ್ಯತೆ ಇರುತ್ತೆ ಅಂದರೆ ನಿಮಗೂ ಯೋಚನೆಗಳಿರಲಿಲ್ಲ. ಸುಮ್ಮನೆ ಸೆಲೆಬ್ರೇಷನ್ ಆಗೋಗ್ಲಿ. ಇನ್ನೊಬ್ಬರ ಮೇಲೆ ದೂರು ಹೊರಿಸುವಂಥದ್ದು ಎಷ್ಟು ಸರಿ? ಇನ್ನೊಬ್ಬರ ಮೇಲೆ ದೂರು ಹೊರಿಸೋದಕ್ಕೆ ನಿಮ್ಮಂಥ ದೊಡ್ಡ ಶ್ರೀಮಂತ ಮಂಡಳಿ ಬೇಕಾ? ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿರುವಂಥದ್ದು BCCI? ಕ್ರಿಕೆಟ್ ಫ್ಯಾನ್ಸ್ ಅಭಿಮಾನ, ಅತಿರೇಕದ ವರ್ತನೆಗಳ ಬಗ್ಗೆ ಅರಿವೇ ಇಲ್ವಾ? ಇಡೀ ದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕ್ರಿಕೆಟ್ ಆಯೋಜನೆ ಮಾಡ್ತೀರಿ, ನಿಮ್ಗೆ ಗೊತ್ತಿರೋದಿಲ್ವಾ? ರಾತ್ರೋರಾತ್ರಿ ನೆಕ್ಸ್ಟ್ ಡೇನೇ ಸೆಲೆಬ್ರೇಷನ್ ಆದರೆ ಹಿಂಗಾಗ್ಬೋದು ಅನ್ನೋಂಥ ಗೊತ್ತಿಲ್ವಾ? ವರ್ಲ್ಡ್ ಕಪ್ ಸೆಲೆಬ್ರೇಷನನ್ನು ಅರೇಂಜ್ ಮಾಡ್ತೀರಿ. ಆ ಎಲ್ಲ ಸಂದರ್ಭಗಳು ನಿಮಗೂ ಅನುಭವ ಇದೆಯಲ್ಲ, ಆಯೋಜನೆ ಮಾಡಿರುವಂಥ ಅನುಭವಗಳಿದಾವಲ್ಲ, ಆ ಅನುಭವ. ಮತ್ತು 18 ವರ್ಷದಲ್ಲಿ RCB ಅವರಿಗೆ ಇದೇ ಮೊದಲ ಬಾರಿಗೆ ಕಪ್ ಬಂದಿರುವಂಥದ್ದು. 18 ವರ್ಷಗಳಿಂದ ಸೆಲೆಬ್ರೇಷನ್ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿದೆಯಲ್ಲ, ಆ ಅನುಭವಗಳು ಕೂಡ ತಮ್ಮಲ್ಲಿ ಇದೆಯಲ್ಲ, BCCIನಲ್ಲಿ ಇದೆಯಲ್ಲ. ಅದೇನಾಯಿತು?